So hello friends, welcome to my channel. So in this video I'm going to explain you that is Karnataka Board 2nd PU Blueprint 25-26 Aichika Kannada. ಪರಿವಿಡಿ ಪೊಸೈ ಇಸಿತಳಾಕೆ ನಾಟ್ಯ ಗಮಂ ಪಂಪ ನಿಗದಿಗೊಳಿಸಿರುವ ಅಂಕಗಳು 10. 1 ಅಂಕದ ಪ್ರಶ್ನೆ ಒಂದಿರುತ್ತದೆ, 2 ಅಂಕದ ಪ್ರಶ್ನೆ ಒಂದಿರುತ್ತದೆ, 3 ಅಂಕದ ಪ್ರಶ್ನೆ ಒಂದಿರುತ್ತದೆ, 4 ಅಂಕದ ಪ್ರಶ್ನೆ ಒಂದಿರುತ್ತದೆ. ಒಟ್ಟಾರೆ 10 ಅಂಕಗಳು ನಿಗದಿಗೊಂಡಿದೆ. ಎರಡನೇದು ಬಂದ್ಬಿಟ್ಟು ಸೌಜನ್ಯ ವಿದೂರನಾದೆನ್ ಷಡಕ್ಷರ ದೇವ 10 ಅಂಕಗಳು ನಿಗದಿಗೊಳಿಸಲಾಗಿದೆ. 1 ಅಂಕದ ಪ್ರಶ್ನೆ ಒಂದಿರುತ್ತದೆ, 2 ಅಂಕದ ಪ್ರಶ್ನೆನೂ ಒಂದಿರುತ್ತದೆ, 3 ಅಂಕದ ಪ್ರಶ್ನೆ ಒಂದಿರುತ್ತದೆ, 4 ಅಂಕದ ಪ್ರಶ್ನೆ ಒಂದಿರುತ್ತದೆ. ಮೊದಲನೇ ಪಠ್ಯದ ಹಾಗೆ ಇದು ಕೂಡ 10 ಅಂಕಗಳು. ಒಂದು ಪ್ರಶ್ನೆ 4 ಅಂಕಗಳವರೆಗೆ. ಮೂರನೇದು ಬಂದ್ಬಿಟ್ಟು ಆಡಿದ ನಾಡಿದ ನಾಹ ಶಂಕರ ಹರಿಹರ 6 ಅಂಕಗಳು ನಿಗದಿಗೊಂಡಿದೆ. 1 ಅಂಕದ ಪ್ರಶ್ನೆ ಒಂದಿರುತ್ತದೆ, 2 ಅಂಕದ ಪ್ರಶ್ನೆ ಒಂದಿರುತ್ತದೆ, 3 ಅಂಕದ ಪ್ರಶ್ನೆ ಒಂದಿರುತ್ತದೆ. ಕಾಳು ಮತಿಗಳಿಗೆನಿತು ಬುದ್ಧಿಯ ಹೇಳಿದರೆ ಫಲವೇನು ಚಾಮರಸ 7 ಅಂಕಗಳು ನಿಗದಿಗೊಳಿಸಲಾಗಿದೆ. 1 ಪ್ರಶ್ನೆ 1 ಅಂಕದ್ದು ಇರುತ್ತದೆ, 1 ಪ್ರಶ್ನೆ 2 ಅಂಕದಿರುತ್ತದೆ ಮತ್ತು 1 ಪ್ರಶ್ನೆ 4 ಅಂಕದಿರುತ್ತದೆ. ಒಟ್ಟಾರೆ 7 ಅಂಕಗಳು ನಿಗದಿಪಡಿಸಲಾಗಿದೆ ಈ 4ನೇ ಪಠ್ಯಕ್ಕೆ. 5ನೇದು ಬಂದ್ಬಿಟ್ಟು ಕೊಲ್ವದು ಧರ್ಮವೇ ಕೇಳುವುದು ನೀತಿಯೇ ಚಿಕ್ಕುಪಾಧ್ಯಾಯ್ 7 ಅಂಕ ನಿಗದಿಪಡಿಸಲಾಗಿದೆ. 1 ಪ್ರಶ್ನೆ 3 ಅಂಕದಲ್ಲಿ ಒಂದು ಪ್ರಶ್ನೆ ಬರುತ್ತದೆ ಮತ್ತು 1 ಪ್ರಶ್ನೆ 4 ಅಂಕದಲ್ಲಿ ಒಂದು ಬರುತ್ತದೆ. 6ನೇದು ಬಂದ್ಬಿಟ್ಟು ಹಸನಾಗಿ ದುಡಿದರೆ ವಸನಗಳು ಸರ್ವಜ್ಞ 7 ಅಂಕಗಳು ನಿಗದಿಪಡಿಸಲಾಗಿದೆ. 1 ಪ್ರಶ್ನೆ 3 ಅಂಕದಲ್ಲಿ ಬರುತ್ತದೆ ಮತ್ತು 1 ಪ್ರಶ್ನೆ 4 ಅಂಕದಲ್ಲಿ ಬರುತ್ತದೆ. ನೇಮದೊಳು ನೆಲೆಸುವುದು ಸಂಚಿ ಹೊನ್ನಮ್ಮ 7 ಅಂಕಗಳು ನಿಗದಿಪಡಿಸಲಾಗಿದೆ. 1 ಪ್ರಶ್ನೆ 1 ಅಂಕದಲ್ಲಿ ಬರುತ್ತದೆ, 1 ಪ್ರಶ್ನೆ 2 ಅಂಕದಲ್ಲಿ ಬರುತ್ತದೆ ಮತ್ತು 1 ಪ್ರಶ್ನೆ 4 ಅಂಕದಲ್ಲಿ ಬರುತ್ತದೆ. ಒಟ್ಟಾರೆ 7 ಅಂಕ ನಿಗದಿಸಲಾಗಿದೆ. ನಾಗಿಯ ಕತೆ ಸುರಂ ಎಕ್ಕುಂಡಿ 13 ಅಂಕಗಳು ನಿಗದಿಪಡಿಸಲಾಗಿದೆ. 1 ಪ್ರಶ್ನೆ 1 ಅಂಕದಲ್ಲಿ, 2 ಪ್ರಶ್ನೆ 2 ಅಂಕದಲ್ಲಿ ಮತ್ತು 2 ಪ್ರಶ್ನೆ 4 ಅಂಕದಲ್ಲಿ ಒಟ್ಟಾರೆ 13 ಅಂಕಗಳು ನಿಗದಿಪಡಿಸಲಾಗಿದೆ. ಜಲಗಾರ ಕುವೆಂಪು 27 ಅಂಕಗಳು ನಿಗದಿಪಡಿಸಲಾಗಿದೆ. ಇದಕ್ಕೆ 4 ಪ್ರಶ್ನೆ ಕೇಳಲಾಗುತ್ತದೆ 1 ಅಂಕದಲ್ಲಿ, 3 ಪ್ರಶ್ನೆ ಕೇಳಲಾಗುತ್ತದೆ 2 ಅಂಕದಲ್ಲಿ, 3 ಪ್ರಶ್ನೆ ಕೇಳಲಾಗುತ್ತದೆ 9 ಅಂಕದಲ್ಲಿ ಮತ್ತು 2 ಪ್ರಶ್ನೆ ಕೇಳಲಾಗುತ್ತದೆ 4 ಅಂಕದಲ್ಲಿ. ಒಟ್ಟಾರೆ 27 ಅಂಕಗಳು ನಿಗದಿಪಡಿಸಲಾಗಿದೆ. ಅಲಂಕಾರ 8 ಅಂಕಗಳು ನಿಗದಿಪಡಿಸಲಾಗಿದೆ. 2 ಪ್ರಶ್ನೆ ಕೇಳಲಾಗುತ್ತದೆ 4 ಅಂಕದಲ್ಲಿ. ಓಕೆ. ಛಂದಸ್ಸು 8 ಅಂಕ ನಿಗದಿಪಡಿಸಲಾಗಿದೆ. 2 ಪ್ರಶ್ನೆ 4 ಅಂಕದಲ್ಲಿ. ಅಲಂಕಾರ ಥರನೇ ಇದು ಛಂದಸ್ಸು ಕೂಡ 4 ಅಂಕದಲ್ಲಿ 2 ಪ್ರಶ್ನೆ ಕೇಳಲಾಗುತ್ತದೆ. ವ್ಯಾಕರಣ ಭಾಷಾಭ್ಯಾಸ 10 ಅಂಕಗಳು ನಿಗದಿಪಡಿಸಲಾಗಿದೆ. 5 ಪ್ರಶ್ನೆ ಕೇಳಲಾಗುತ್ತದೆ 1 ಅಂಕದಲ್ಲಿ ಮತ್ತು 1 ಪ್ರಶ್ನೆ ಕೇಳಲಾಗುತ್ತದೆ 5 ಅಂಕದ ಪ್ರಶ್ನೆಯಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳಲಾಗುತ್ತದೆ. ಒಟ್ಟಾರೆ 10 ಅಂಕಗಳು ವ್ಯಾಕರಣಕ್ಕೆ. ಒಟ್ಟಾರೆ 120 ಅಂಕಗಳು ನಿಗದಿಪಡಿಸಲಾಗಿದೆ. ಒಟ್ಟು ಪ್ರಶ್ನೆಗಳು 15 ಪ್ರಶ್ನೆಗಳು 1 ಅಂಕದಲ್ಲಿ 15ಕ್ಕೆ 15 ಪ್ರಶ್ನೆಯು ನೀವು ಉತ್ತರಿಸಬೇಕು. 15 ಅಂಕಗಳು. 10 ಪ್ರಶ್ನೆ 2 ಅಂಕದಲ್ಲಿ ಅದರಲ್ಲಿ ನೀವು 7 ಪ್ರಶ್ನೆಗಳು ಉತ್ತರಿಸಬೇಕು. 20 ಅಂಕಗಳು ನಿಗದಿಪಡಿಸಲಾಗಿರುತ್ತದೆ 2 ಅಂಕದಲ್ಲಿ. ಅದರಲ್ಲಿ ನೀವು 14
ಅಂಕಗಳು ತೆಗೆಯಬೇಕು. 8 ಪ್ರಶ್ನೆ ನಿಗದಿಪಡಿಸಲಾಗಿರುತ್ತದೆ 3 ಅಂಕದಲ್ಲಿ. ಅದರಲ್ಲಿ ನೀವು 6 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. 24 ಅಂಕಗಳು ನಿಗದಿಪಡಿಸಲಾಗಿರುತ್ತದೆ. ಅದರಲ್ಲಿ 18 ಅಂಕಗಳು ನೀವು ಪಡೆಯಬೇಕು. ಅಂದರೆ ನೀವು ಬರೆಯಬೇಕು 18 ಅಂಕಕ್ಕೆ. 14 ಪ್ರಶ್ನೆಗಳು ಒಟ್ಟಾರೆ ಇರುತ್ತದೆ 4 ಅಂಕದಲ್ಲಿ. 7 ಪ್ರಶ್ನೆಗಳು ನೀವು ಉತ್ತರಿಸ್ತೀರಾ. 28 ಅಂಕಗಳಿಗೆ ನೀವು ಉತ್ತರ ಬರೀಬೇಕು. 56 ಅಂಕ ಒಟ್ಟಾರೆ ಇರುತ್ತದೆ. ಒಂದು ಪ್ರಶ್ನೆ 5 ಅಂಕದಲ್ಲಿ ಇರುತ್ತದೆ. ಒಂದಕ್ಕೆ ನೀವು ಉತ್ತರ ಬರೀಲೇಬೇಕು. 5 ಅಂಕಗಳು ಸಿಗುತ್ತದೆ ಅದಕ್ಕೆ. ಒಟ್ಟಾರೆ 120 ಪ್ರಶ್ನೆಗಳು ಇರುತ್ತದೆ. ಒಟ್ಟಾರೆ 120 ಅಂಕಕ್ಕಿರುತ್ತದೆ. ಓಕೆ, 120. ಇಲ್ಲಿ ವಿಭಾಗವನ್ನು ಮಾಡಿದರೆ ನೋಡಿ. ಪದ್ಯಕ್ಕೆ 54 ಅಂಕ, ಕವನಕ್ಕೆ 13 ಅಂಕ, ಜಲಗಾರ 27 ಅಂಕಕ್ಕೆ, ಅಲಂಕಾರ 8 ಅಂಕಕ್ಕೆ, ಛಂದಸ್ಸು 8 ಅಂಕಕ್ಕೆ ಮತ್ತು ಭಾಷಾಭ್ಯಾಸ 10 ಅಂಕಕ್ಕೆ. ಒಟ್ಟಾರೆ 120 ಅಂಕಕ್ಕಿರುತ್ತದೆ. ಇದು ನಿಮ್ಮ ಕರ್ನಾಟಕ ಬೋರ್ಡ್ ಕ್ಲಾಸ್ 12th ಅಂದರೆ ಸೆಕೆಂಡ್ PUCಯ ಐಚ್ಛಿಕ ಕನ್ನಡದ ನೀಲನಕ್ಷೆ ಅಂದರೆ ಬ್ಲೂ ಪ್ರಿಂಟಿನ ಎಕ್ಸ್ಪ್ಲನೇಷನ್ ವಿಡಿಯೋ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಹೆಲ್ಪ್ ಆಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲಿ ಸಿಗುತ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ. ಬೈ ಮೈ ಡಿಯರ್ ಫ್ರೆಂಡ್ಸ್.